Oh my God. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬನ್ನರ್ಘಟ್ಟ ಜಾತ್ರೆ ಇತ್ತು, ಅಲ್ಲಿಗೆ ಹೋಗೋಣ ಏನಿಲ್ಲ ಸೈಲೆಂಟ್ ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಏನು ಇರಲಿಲ್ಲ. ಸುಮ್ಮನೆ ಹಂಗೆ ಮಾತಾಡ್ಕೊಂಡಿರುವಾಗ ನಾಳೆ ಬನ್ನರ್ಘಟ್ಟ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇದು ಫುಲ್ ರಶ್ ಅಂದರೆ ರಶು. ದೇವಸ್ಥಾನನೇ ಇಲ್ಲೋ, ಬಸ್ ಸ್ಟಾಪಲ್ಲೋ ಬಸ್ ನಿಲ್ಲಿಸಿದ್ದೇ ಇಲ್ಲೋ, ಅಲ್ಲಿ ಇಷ್ಟೊಂದು ದೂರ ನಿಲ್ಲಿಸ್ಬಿಟ್ರು ಬಸ್ಸು. ಯಾಕಂದರೆ ಫುಲ್ ಟ್ರಾಫಿಕ್ ಇತ್ತು ಅಂತೇಳ್ಬಿಟ್ಟು ಬಸ್ಸು ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ರು. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು ದೇವಸ್ಥಾನ ಹತ್ರಕ್ಕೆ. ನಾವು ದೇವಸ್ಥಾನ ರೀಚ್ ಆದ್ವಿ. ಅಲ್ಲೇ ಎಂಟ್ರೆನ್ಸಲ್ಲೇನೆ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಅದೆಲ್ಲನೂ ಕೊಡ್ತಾಯಿದ್ರು. ನಾವು ಎಲ್ಲ ಈಸ್ಕೊಂಡು ತಿನ್ಕೊಂಡು ಹೋಗ್ತಿದ್ವಿ. ಫುಲ್ಲು ಬಿಸಿಲು ಅಂದರೆ ಬಿಸಿಲಿತ್ತು. ಆದ್ರೂ ಜಾತ್ರೆಗೆ ಹೋದ್ಮೇಲೆ ಬಿಸಿಲು, ಮಳೆ, ಚಳಿ, ಗಾಳಿ ಅದೆಲ್ಲ ಏನು ನೋಡಬಾರ್ದಲ್ಲ. ಅಷ್ಟೊಂದು ಜನಗಳನ್ನ ನೋಡ್ತಾ ಇದ್ದರೆ ನಮ್ಗೆ ಯಾವ ಬಿಸಿಲು ಅನಿಸಲ್ಲ, ಏನೂ ಅನಿಸಲ್ಲ. ಬಟ್ ಏನಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಇದೆಯಲ್ಲ, ಅದು ತುಂಬ ದೊಡ್ಡ ಟಾಸ್ಕ್ ಹೇಳ್ಬೇಕಂದ್ರೆ. ಅದರಲ್ಲೂ ನನ್ನಂಥ ಮಗಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ದೊಡ್ಡ ತಲೆನೋವೇ. ಅವಳು ಹೆಜ್ಜೆ ಇದ್ದ ತಕ್ಷಣ ಅದು ತಗೊಡಮ್ಮ ಇದು ತಗೊಡು ಅಂತ ಕೇಳ್ತಾನೆ ಇದ್ದು. ನನಗೆ ಪಾಪ ಅನಿಸ್ಬಿಡ್ತು. ಈ ಜಾತ್ರೆಗಳ ಟೈಮಲ್ಲಿ ಇಷ್ಟೊಂದು ಜನಗಳನ್ನೆಲ್ಲ ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ಜನಗಳನ್ನೆಲ್ಲ ಹೆಂಗಪ್ಪ ಇಳಿಸುತ್ತೆ ಜಾಗ ಅಂತ ಅನಿಸುತ್ತೆ. ಎಷ್ಟು ಲಕ್ಷಾರು ಗಟ್ಟಲೆ ಜನಗಳಿರ್ತಾರೆ. ಟ್ರಾಫಿಕ್ ಎಷ್ಟಿರುತ್ತೋ ಅಷ್ಟು ಜನಗಳು ಇರ್ತಾರೆ. ಅಂದರೆ
ಎಷ್ಟು ಗಾಡಿಗಳಿರ್ತೋ ಅಷ್ಟೊಂದು ಜನಗಳೂ ಇರ್ತಾರೆ. ಏನು ಜಾತ್ರೆ ಮೊದಲು ಜನ ಮೊದಲು ಅಂತ ಹೇಳೋ ಥರ ಇಲ್ಲಂತಲ್ಲ, ಯಾವುದೇ ಜಾತ್ರೆಗಳಿಗೆ ಹೋದ್ರೂ ಇಷ್ಟೇ ಜನಗಳಿರ್ತಾರೆ. ನಾನು ಇಷ್ಟೊಂದು ಜನಗಳ ರಶಲ್ಲಿ ಏನು ವಿಡಿಯೋ ಮಾಡಿದ್ದೀನಂತ ನನಗೆ ಗೊತ್ತಾಗ್ತಿಲ್ಲ. ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವಿಡಿಯೋ ಆನಲ್ಲೇ ಇತ್ತು. ಅದಕ್ಕೋಸ್ಕರ ಯಾವುದನ್ನ ಕಟ್ ಮಾಡಬೇಕು, ಹೆಂಗೆ ಎಡಿಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ವೀಡಿಯೋಸ್ ಎಷ್ಟು ತೆಗ್ದಿದ್ದೀನೋ ಅಷ್ಟು ಫುಲ್ಲು ಅಪ್ಲೋಡ್ ಮಾಡಿಬಿಟ್ಟೆ. ಈ ದೇವಸ್ಥಾನ ಬೆಂಗಳೂರಲ್ಲಿರೋದು ಅಂದರೆ ತುಂಬ ಚೆನ್ನಾಗೈತೆ. ಬೇರೆ ತಮಿಳ್ನಾಡಲ್ಲೆಲ್ಲ ಇರ್ತಾವಲ್ಲ ಆ ಥರ ಐತೆ. ಇಲ್ಲಿ ಬನ್ನಾರ್ಘಟ್ಟ ಚಂಪಕಧಾಮ ದೇವಸ್ಥಾನ ಅಂದರೆ ನಮಗೆ ಬ್ಯಾಂಗ್ಳೂರು ಜನಗಳಿಗೆಲ್ಲ ಇಲ್ಲಿ ಹತ್ರನೇ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ. ನೋಡೋಕ್ಕೂ ಚೆನ್ನಾಗೈತೆ ಮತ್ತು ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಹೀಗೆ ಇನ್ನು ಒಳಗಡೆಗೆ ಹೋದರೆ ಅಲ್ಲಿ ಸ್ವರ್ಣಮುಖಿ ದೇವಸ್ಥಾನವೂ ಇದೆ. ಅದು ತುಂಬ ರಶ್ ಇರುತ್ತೆ ಅದನ್ನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿಲ್ಲ. ನಾವು ಇಲ್ಲಿಗೆ ಹೋಗಿ ಮನೆಗೆ ಸೇರೋ ಅಷ್ಟರಲ್ಲೇ ಸಾಕಾಗ್ಬಿಡ್ತು. ತುಂಬ ಬಿಸಿಲು ಬೇರೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಅಂಥೇಳಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಜಾತ್ರೆ ಎಲ್ಲ ಮುಗಿಸ್ತೀವಿ. ಆಯ್ತಾ ಎಲ್ಲಿ ಕರ್ಪೂರ ತಗೊಂಡು ಖರ್ಚಿಫೆಲ್ಲ ಹಾಕು ತಲೆಗೆ. ಎಲ್ಲ ಅಜ್ಜಿ ಹುಡುಗರು ಇಸ್ಕೊಂಡ್ರೆ ಅದೆಲ್ಲ ಎಲ್ಬಿಟ್ಟಿದ್ಯಾ
ದೃಶ್ಯವಿದು ಕಂಡವರು ಕರೆಯುತ್ತಾರೆ ಇದೊಂದು ಮರಣ ಬಾವಿ. ಕೈಗಳನ್ನ ಎತ್ತಿ ಕಾಲುಗಳನ್ನ ಎತ್ತಿ ಕಾಲಲ್ಲಿ ಆಕ್ಸಿಲೇಟರ್ ಕೊಟ್ಟು ಕೈ ಕಾಲುಗಳನ್ನ ಮನ ಬಂದಂತೆ ತಿರುಗಿಸಿ ಶರವೇಗದಲ್ಲಿ ಬೈಕ್ ಹಾಗೂ ದೃಶ್ಯವಿದು ಕಂಡವರು ಕರೆಯುತ್ತಾರೆ ಇದೊಂದು ಮರಣ ಬಾವಿ. ಕೈಗಳನ್ನ ಎತ್ತಿ ಕಾಲುಗಳನ್ನ ಎತ್ತಿ ಕಾಲಲ್ಲಿ ಆಕ್ಸಿಲೇಟರ್ ಕೊಟ್ಟು ಕೈ ಕಾಲುಗಳನ್ನ ಮನ ಬಂದಂತೆ ತಿರುಗಿಸಿ ಶರವೇಗದಲ್ಲಿ